ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಬ್ರದರ್ಸ್ ಫುಡ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ದಿನದಲ್ಲಿ ನಾವು ಬೆಂಡೆಕಾಯಿ ಪಲ್ಯ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ ಪ್ರಿಯರೇ. ಮೊದಲನೇದಾಗಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ವಿ, 1/4 kg ಬೆಂಡೆಕಾಯಿ, 2 ಈರುಳ್ಳಿ, 2 ಟೊಮೆಟೊ, 6 ಹಸಿಮೆಣಸಿಕಾಯಿ. ಬೆಂಡೆಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಾಯ್ತು. ಇವಾಗ ಈರುಳ್ಳಿನೂ ಅದೇ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೀನಿ. 2 ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಕಟ್ ಮಾಡಿದ ಮೇಲೆ ಬೆಂಡೆಕಾಯಿನ ಉರಿತಾ ಇದ್ದೀನಿ. ಬೆಂಡೆಕಾಯಿ ಚೆನ್ನಾಗಿ ಉರಿನ ಸ್ವಲ್ಪ ಸ್ಲೋ ಇಟ್ಬಿಟ್ಟು ಚೆನ್ನಾಗಿ ಹುರಿಬೇಕು ಪ್ರಿಯರೇ, ಯಾಕಂದರೆ ಅದು ನೊಪ್ಪಳ ಬರೋದಿಲ್ಲ. ಸ್ವಲ್ಪ ಅರ್ಧ ಹುರಿದಿದ ಮೇಲೆ, ಅರ್ಧ ಫ್ರೈ ಆಗಿದ ಮೇಲೆ 1 ಈರುಳ್ಳಿನ ಇದ್ರೊಳಗಡೆ ಹಾಕಿದ್ದೀನಿ. ಅದ್ರ ಜೊತೆಲೇ ಹುರಿಯೋಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಅದ್ರಾಗೆ 1/4 ಸ್ಪೂನು ಸಾಸಿವೆ ಜೀರಿಗೆ ಹಾಕಿ, ಮತ್ತು ಇನ್ನೂ 1 ಈರುಳ್ಳಿ ಇತ್ತಲ್ಲ, ಅದು 1 ಈರುಳ್ಳಿನ ಒಗ್ಗರಣೆ ಒಳಗಡೆ ಹಾಕಿದ್ದೀನಿ ಪ್ರಿಯರೇ. ಅದು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ. ಅದ್ರ ಒಳಗಡೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಅದು ಫ್ರೈ ಆಗಿದ್ಮೇಲೆ ಟೊಮೆಟೊನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ. ಟೊಮೆಟೊನು ಚಿಕ್ಕ ಕಟ್ ಮಾಡಿದ್ದನ್ನು ಅದರೊಳಗಡೆ ಹಾಕಿ ಅದು ಕೂಡ ಫ್ರೈ ಮಾಡ್ತಾ ಇದ್ದೀವಿ. ಅದರೊಳಗಡೆ 1/4 ಸ್ಪೂನಷ್ಟು ಅರಿಶಿಣ ಪುಡಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಖಾರನ ಹಸಿಮೆಣಸಿಕಾಯಿ ಒಳಗಡೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಚೆಚ್ಚಿದ್ದೆ, ಅದನ್ನು ತೆಗೆದು ಇದರೊಳಗಡೆ ಹಾಕಿದ್ದೀನಿ ನೋಡಿ. ಇದನ್ನು ಕೂಡ ಫ್ರೈ ಮಾಡ್ತಾ ಇದ್ದೀನಿ. ಫ್ರೈ ಮಾಡಿದ್ಮೇಲೆ ಅದು ಬೆಂಡೆಕಾಯಿ ಹುರಿದಿದ್ದೀವಲ್ಲ, ಬೆಂಡೆಕಾಯಿ ಮತ್ತು ಈರುಳ್ಳಿನ ಹುರಿದಿದ್ರೊಳಗಡೆ ನೀರು ಹಾಕಿ ಚೆನ್ನಾಗಿ ಅದು ಕೈ ಕಲ್ಕಿಸ್ಬಿಟ್ಟು ಚೆನ್ನಾಗಿ ತೊಳಿಬೇಕು ಪ್ರೇರ್. ತೊಳೆದು ಅದು ಹಿಂಡಬೇಕು, ಹಾಗೆ ಹಸಿನೇ ಹಾಕಬಾರ್ದು. ಹಿಂಡ್ಬಿಟ್ಟು ಎಲ್ಲ ಡ್ರೈ ಆಗಿದ್ಮೇಲೆ ಅದು ತೆಗೆದು ಬಾಣಲಿ ಒಳಗಡೆ ಹಾಕ್ತಾ ಇದ್ದೀನಿ ನೋಡಿ. ಅದು ಒಗ್ಗರಣೆ ಮಾಡಿದ್ದೀವಲ್ಲ, ಅದು ಟೊಮೊಟೊ ಅದು ಬೆಂದಿತ್ತು, ಅದರೊಳಗಡೆ ಹಾಕಿ ತಿರ್ಗಾ ಅದು ಫ್ರೈ ಮಾಡ್ತಾ ಇದ್ದೀನಿ ನೋಡಿ. ತಿರುಗಿಸ್ತಾ ಇದ್ದೀನಿ ಚೆನ್ನಾಗಿ. ಅದು ತಿರುಗಿಸಿದ ಮೇಲೆ ಇವಾಗ ಇದು ಖಾರ ಇತ್ತಲ್ಲ, ಖಾರ ಇದ್ದಿನ ಕಲ್ಲಿನಾಗೆ ಒಂಚೂರು ಲೈಟಾಗಿ ನೀರು ಹಾಕ್ಬಿಟ್ಟು ಅದು ಒಳಕಲ್ಲನ್ನು ತೊಳೆದು ಅದರೊಳಗಡೆ ನೀರು ಹಾಕಿದ್ದೀನಿ. ಯಾಕಂದರೆ ಜಾಸ್ತಿ ನೀರು ಹಾಕಬಾರ್ದು ಪ್ರೇರ್, ಇದು ಪಲ್ಯ ಅಲ್ವಾ, ಫ್ರೈ, ಅದಕ್ಕೆ ಒಂಚೂರು ಹಾಕ್ಬಿಟ್ಟು ಮುಚ್ಚುತ್ತಾ ಇದ್ದೀನಿ. ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ಪ್ರೇರೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಪ್ರೇರೆ. ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ.